चिराग बुझती तो हवा को रोको, अगर करना देश बचाना है तो बीजेपी को रोको। पब्लिक 7 न्यूज में आप सभी दर्शकों का स्वागत है। जिला बीदर के किसानों ने जिनकी जमीनें कारंजा में चली गई, इन्होंने लोकसभा चुनाव में कांग्रेस पार्टी को समर्थन देने का ऐलान किया। 670 दिनों से शहर बीदर में कारंजा में गई जमीनों का मुआवजा की मांग पर बैठे किसानों के अध्यक्ष ने कहा कि जिला बीदर से बीजेपी पार्टी से सांसद रहे भगवंत खोबा ने एक बार भी आकर इनका हाल नहीं पूछा। वहीं दूसरी तरफ कर्नाटका के चीफ मिनिस्टर और बीदर जिला के इंचार्ज मिनिस्टर ने इन्हें आश्वासन दिया है कि इनकी मांगे पूरी कराई जाएगी। पहले भी कांग्रेस पार्टी के स्थानीय विधायक भी इस बात पर किसानों से आकर मिल चुके हैं। इस बात को देखते हुए कांग्रेस सरकार से उम्मीद लगाते हुए इन्होंने फैसला लिया है कि वो कांग्रेस पार्टी को जिला बीदर के लोकसभा इलेक्शन में पूरा समर्थन देंगे और सागर खंड्रे को विजेता बनाएंगे। मुळगಡೆ ಬೀದರ್ ಜಿಲ್ಲೆಯ ಕಾರಂಜೆ ಮುಳಗಡೆ ಸಮಸ್ತ ಸಂತ್ರಸ್ತರು ಇವತ್ತೇನು ಬರುವ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಪಕ್ಷಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ। ಯಾಕಂದರೆ ಮೊನ್ನೆ ನಮಗೆ ಈ ಸರ್ಕಾರದಲ್ಲಿ ನಾವು ಇಷ್ಟು 669 ದಿವಸ ಕೂತಿದ್ದೆವು। ಬಿಜೆಪಿ ಸರ್ಕಾರದಲ್ಲಿ ನಾವು ಧರಣಿ ಚಾಲೂ ಮಾಡಿದೆವು। ಅಂದ್ರೆ ನಮ್ಮ ಬೇಡಿಕೆ ಏನಂದ್ರೆ ಸ್ಪಂದನೆ ಸಿಕ್ಕಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ। ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಬಂದು ಅವರು ಸ್ಪಂದನೆ ಹೇಳಿದ್ದಾರೆ। ಆಮೇಲೆ ನಮ್ಮ ಈಗ ಏನಂದ್ರೆ ಸಚಿವರು ಈಶ್ವರ್ ಖಂಡ್ರೆ ಅವರು ಸಚಿವರು ಆಗ ಮೊದಲು ನಮಗೆ ವಿಧಾನಸಭೆ ಧ್ವನಿ ಎತ್ತಾರೆ ನಮ್ಮ ಪರವಾಗಿ। ಆಮೇಲೆ ಸಚಿವರು ಆದ್ಮೇಲೂ ನಮ್ಗೆ ಬಂದ ಸ್ಪಂದನೆ ಹೇಳಿ ನಮ್ಗೆ ನ್ಯಾಯ ಇಸ್ಕೊಡ್ತೇವೆ ಅಂತ ಹೇಳಿದ್ದಾರೆ। ಇದು ರಹೀಮ್ ಖಾನ್ ಬಂದಿದ್ದಾರೆ, ರಹೀಮ್ ಖಾನ್ ಬಂದು ನಮ್ಗಿಂತ ನ್ಯಾಯ ಇಸ್ಕೊಡ್ತೇವೆ ಅಂತ ಹೇಳಿದ್ದಾರೆ। ನಮ್ಮೆಲ್ಲ ಯಾಕಂದ್ರೆ ಜನಪ್ರತಿನಿಧಿಗಳು ಇಡೀ ಜಿಲ್ಲೆ ಎಲ್ಲರೂ ಯಾಕಂದ್ರೆ ನಮ್ಮ ಬೆಲ್ದಾಳಿ ಅವರು ಅಧಿವೇಶನದಲ್ಲಿ ಮಾತು ಎತ್ತಿದ್ರು। ಫಸ್ಟ್ ಸಲ ಮೊದಲನೇ ಸಲ ಶಾಸಕರಾದಾಗ ನಮ್ಮ ಪರವಾಗಿ ಧ್ವನಿ ಎತ್ತಿವಿ। ಆ ಧ್ವನಿ ಎತ್ತಿದಾಗ ನಮ್ದು ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಕಾನೂನ ಕೋರ್ಸ್ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು। ಯಾಕಂದ್ರೆ ಮೊದಲು ಬಿಜೆಪಿ ಸರ್ಕಾರದಾಗ ಅರವಿಂದ್ ಅರಳಿ ಅವರು ಕ್ವಶನ್ ಎತ್ತಿ ಇದ್ದಾಗ ಇದೇ ಗೋವಿಂದ ಕಾರಜೋಳ ನೀರಾವರಿ ಸಚಿವರಿದ್ರು, ಇದು ಕುಡ್ಲಿಕ್ಕೆ ಬರಲ್ಲ ಕಾರಂಜಿ ಮುಳುಗಿ ಸಂತ್ರಿಗೆ ಅಂತ ಹೇಳಿದ್ರು। ಅದರಿಂದ ಬೊಮ್ಮಾಯಿಯವ್ರನ್ನ ಏನಾದ್ರು ಕಾನೂನು ಕೂರಿಸಿದ್ರು ಮಾಡ್ತಿದ್ರು, ಆದ್ರೆ ಏನು ಸ್ಪಂದನೆ ಸಿಕ್ಕಿಲ್ಲ। ಇವಾಗ ಏನಂದ್ರೆ ನಮ್ಗೆ ಸಚಿವರ ಮೇಲೆ ಈಶ್ವರ್ ಖಂಡ್ರೆ ಬಹಳ ಭರವಸೆ ಇದೆ। ನಮ್ಮ 28 ಹಳ್ಳಿ ರೈತರು ಇವತ್ತೇನೇನ ಅತಂತ್ರ ಆಗಿದೆವು। ಇವತ್ತು 669 ದಿವಸ ಅವ್ರ ರಾತ್ರಿ ಧರಣಿ ಮಾಡ್ತಾ ಇದ್ದೀವಿ। ಇದಕ್ಕೆ ನ್ಯಾಯ ಇಸ್ಕೊಳ್ಬೇಕಾದ್ರೆ ಒಬ್ಬ ಕಲ್ಯಾಣ ಕರ್ನಾಟಕದಾಗ ನಮ್ಮ ಈಶ್ವರ್ ಖಂಡ್ರೆ ಅವರು ಈಗ ಅವರು ಇದ್ದಾರ, ಅವ್ರ ಮೇಲೆ ನ್ಯಾಯ ಸಿಕ್ತು ನಮ್ಮ 28 ಹಳ್ಳಿ ರೈತರಿಗೆ ಮೇಲೆ। ಇವತ್ತ ಅವ್ರ ಮಗ ಅವರು ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸಾಗರ್ ಖಂಡ್ರೆ ಅವರು। ನಮ್ಮ ಮುಳುಗಡೆ ಸಂತ್ರಸ್ತರು ಎಷ್ಟು ಒಂದ್ 2 ಲಕ್ಷ ವೋಟ್ ನಾವ್ ಒಂದೇ ಸೈಡ್ ಇವತ್ತಿಂದ सागर खंड्रे बेंबल व्यक्तपड़ता है। और बहनों, कारंजा होराट के एक सदस्य के नाते मैं आपके सामने पेश कर रहा हूँ। चिराग बुझती तो हवा को रोको, अगर करना देश बचाना है तो बीजेपी को रोको। मेहंदी रंग लाती है सूख जाने के बाद, जब रौनक आती है सागर खंड्रे जीतने के बाद। इसलिए मैं आपके सामने यही कहना चाहता हूँ भाइयों बहनों, अब के बार 10 साल खोबा साहब रहे, पार्लियामेंट में आवाज नहीं उठाया। अब डबल इंजन हो सकता है, यहाँ पे ईश्वर खंड्रे हो सकता है, वहाँ पे हम ये सागर साहब को पार्लियामेंट को भेजते तो वहाँ पे भी हमारा आवाज उठती है। ये कारंजे का आवाज दिल्ली तक जाना बोल के हम सब कारंजे वाले सागर खंड्रे को सपोर्ट कर रही। इतना ही बोल के मेरा 2 बात खत्म करता हूँ। मेरा नाम बसराज मूल। तो कितने वोट मिलेंगे साहब आपकी तरफ से? आप कितना कोशिश करेंगे? हम कारंजे वाले का कम 80% जो है हमारा लोगों को जो है कांग्रेस को डालने के लिए लगाएंगे हम।